ಹೈ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಗೊತ್ತಿರ್ಬೋದು. ಸೊ ನಾನೊಂದು ಹೆಲ್ಮೆಟ್ ಹುಡುಕ್ತಾ ಇದ್ದೆ ಭಾಳ ದಿನದಿಂದ. ನಾನು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನನಗೆ ಗೊತ್ತಿರುತ್ತೆ, ಅದ್ರಲ್ಲಿ ಹೇಳಿದ್ದೀನಿ ನಾನು ಹೆಲ್ಮೆಟ್ ಸರ್ಚ್ ಮಾಡ್ಕೊಂಡು ಹೋಗಿದ್ದೆ ಅಂತ. ಸೊ ಅಲ್ಟಿಮೇಟ್ಲಿ ಒಂದಷ್ಟು ಆಪ್ಷನ್ಸ್ಗಳಿತ್ತು ನಮ್ಮ ಹತ್ರ. ಆಮೇಲೆ ಆ ಎಲ್ಲ ಆಪ್ಷನ್ಗಳು ಕ್ಯಾನ್ಸಲ್ ಆಗಿ ಈ ಹೆಲ್ಮೆಟಿಗೆ ಬಂದೆ. ಈ ಹೆಲ್ಮೆಟನ್ನು ಏನಕ್ಕೆ ಬಂದೆ ಎಲ್ಲ ಕತೆ ನಾನು ಹೇಳ್ತೀನಿ. ಇದಕ್ಕೆಲ್ಲಕ್ಕಿಂತ ಮುಂಚೆ ಅನ್ಬಾಕ್ಸ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಮತ್ತೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಹಾಗೆ ಇದರ ಒಂದಷ್ಟು ಫೀಚರ್ಸ್ಗಳನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಮತ್ತೊಮ್ಮೆ ಅನ್ಬಾಕ್ಸ್ ಮಾಡ್ಕೊತಿರೋದು. ಬೇಸಿಕಲಿ 2 ಹೆಡ್ ಕ್ಯಾಪ್ಸ್ಗಳನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ಯಾವ ಶಾಪಲ್ಲಿ ತಗೊಂಡೆ ಆ ಶಾಪ್ ಅವ್ರು ಕೊಟ್ಟಿರೋದು ಹೆಡ್ ಕ್ಯಾಪ್ಸ್. ಅದು ಬಿಟ್ಟು ಆಲನ್ ಕೀ ಅಂತಾರಲ್ವಾ, ಈ ಆಲನ್ ಕೀ ಅನ್ನು ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು. ಸೊ ಇದು ಬಿಟ್ರೆ ಇದು ಪಿನ್ ಲಾಕ್ ಅಂತ ಬರುತ್ತೆ, ನೀವು ಇಲ್ಲಿ ನೋಡಿದ್ರೆ ಗೊತ್ತೆ. ಇದು ಪಿನ್ ಲಾಕ್ 70 ಅಂತ. ಬೇಸಿಕಲಿ ಹೇಗಪ್ಪ ಅಂದ್ರೆ ಇದನ್ನ ವೈಸರಿಗೆ ಅಟ್ಯಾಚ್ ಮಾಡೋದು. ಆಲ್ರೆಡಿ ಅಟ್ಯಾಚ್ ಮಾಡಿ ತಗೊಂಡ್ ಬಂದಿದ್ದೀನಿ ನಾನು, ಯಾಕಂದ್ರೆ ಮನೆಗೆ ಬಂದು ಮತ್ತೆ ವೈಸರಿಗೆ ಅಟ್ಯಾಚ್ ಮಾಡೋದು ತುಂಬಾ ರಗಳೆ ಆಗುತ್ತೆ. ಸೊ ಈ ರಗಳೆ ಎಲ್ಲ ಬೇಡ ಅಂತ ಅವ್ರ ಕೈಯಲ್ಲಿ ಡೈರೆಕ್ಟ್ ಆಗಿ ಹಾಕ್ಸಿ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ಏನೂ ಇಲ್ಲ, ಸುಮ್ಮನೆ ತೋರಿಸ್ಲಿಕ್ಕೆ ನಾನು ತಂದಿರೋದು ಎಂಟಿ. ಇದು ಬಿಟ್ರೆ ಆ ಕವರ್ ಇದ್ದಿದ್ದು, ಅದು ಬಿಟ್ಟು ಇದು ರಿಫ್ಲೆಕ್ಷನ್ ಸ್ಟಿಕ್ಕರ್ಸು. ಸೊ ಕಲರ್ ಏನಾದ್ರು ಗೆಸ್ ಮಾಡ್ಬೋದಾ? ಸೊ ಬ್ಯಾಗ್ ವೈಟ್ ಇದೆ, ಬ್ಯಾಗಿನ ಅಪೋಸಿಟ್ ಕಲರ್ ಇದು, ಸೊ ಬ್ಲ್ಯಾಕ್ ಆಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದು LS2 ಅವರ ಹೆಲ್ಮೆಟ್. LS2 ಇಲ್ಲಿ ಬ್ಯಾಗ್ ಅವ್ರದ್ದು ಸ್ಲೋಗನ್ ಏನೋ ಆಲ್ವೇಸ್ ಹೆಡ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ಕವರಲ್ಲಿ ಹಾಕಿಲ್ಲ, ಇನ್ನೊಂದು ಕವರ್ ಇದೆ. ಸೊ ಆ ಕವರಲ್ಲಿ ನಾನು ಹಾಕಿಲ್ಲ, ಜಸ್ಟ್ ಹಿಂಗೆ ತೋರಿಸ್ಲಿಕ್ಕೋಸ್ಕರ ಈ ತರ ಇಟ್ಟಿದೆ. ಸೊ ನೋಡಿ, ಟೋಟಲಿ ಇಟ್ಸ್ ಮ್ಯಾಟ್ ಬ್ಲ್ಯಾಕ್. ತುಂಬಾ ಇಷ್ಟ ಆಯ್ತು ನನಗೆ. ಆಮೇಲೆ ಇನ್ನೊಂದು ಬ್ಲಾಗಿಂಗಿಗೂ ಬೇಕಿತ್ತು, ಹಾಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕಿತ್ತು. ನಿಮ್ಗೆ ಗೊತ್ತಿರುತ್ತೆ, ಕನ್ನಡ ಮೋಟೋ ಬ್ಲಾಗರ್ಸ್ಗಳಲ್ಲೇ ತುಂಬಾ ಮೋಟೋ ಬ್ಲಾಗರ್ಸ್ಗಳು ತಗೊಂಡಿದ್ದಾರೆ. ನೋಡ್ತಾ ಇದ್ದಾರೆ ನಿಮಗೆ ಇಲ್ಲಿ LS2 ಅವರ ಬ್ರ್ಯಾಂಡಿಂಗ್ ಇದೆ. ಹಾಗೆ ಬ್ಯಾಕ್ ಸೈಡು ಅಷ್ಟೇ LS2. ಆಮೇಲೆ ಅವರ ಇದು ಎಕ್ಸ್ಪ್ಲೋರರ್ ಪ್ಲಸ್ ಅಂತ ಇದೆ. ಆಮೇಲೆ ಇಲ್ಲಿ ನೋಡಿ, ಇದು ಲೇಟೆಸ್ಟ್ ವರ್ಷನ್ 2.0 ಅನ್ನೋದು. ಆಮೇಲೆ ಓವರ್ ಆಲ್ ವೆಯ್ಟ್ ಬಂದ್ಬಿಟ್ಟು 1550 ಗ್ರಾಮ್ಸ್ ಇರೋದು, ಪ್ಲಸ್ 50 ಗ್ರಾಮ್ಸ್ ಅಡಿಷನಲ್ ಅಂತ ಹೇಳಿದ್ದಾರೆ. ಸೊ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸ್ನಗ್ ಫಿಟ್ ಆಗಿದೆ ಅಂತ. ಚೆನ್ನಾಗಿದೆ, ಫಿಟ್ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮಗೆ ವೈಸರ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಬಟನ್ ಇರುತ್ತೆ. ಈ ಬಟನ್ ಪ್ರೆಸ್ ಮಾಡಿ ಜಸ್ಟ್ ಪುಷ್ ಮಾಡ್ಬೇಕು ನೀವು. ಸೊ ಆಗ ವೈಸರ್ ಓಪನ್ ಆಗುತ್ತೆ. ಪ್ಲಸ್ ಇದು ಡ್ಯೂಯಲ್ ವೈಸರ್. ನಿಮ್ಗೆ ಇಲ್ಲಿ ಸನ್ನಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಯು ಕ್ಯಾನ್ ಆಪ್ಟ್ ಫಾರ್ ದಸ್. ಹೀಗೆ ಮತ್ತೆ ಇದರಲ್ಲಿ ನೀವು ಹತ್ರದಿಂದ ನೋಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾರೆ ನೋಡಿ, ಐ ಗ್ಲಾಸಸ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು, ನನ್ನಂತವರಿಗೆ ಸ್ಪೆಷಲಿ. ಪ್ಲಸ್ UV ಅಂಡ್ ಸ್ಕ್ರಾಚ್ ಪ್ರೊಟೆಕ್ಷನ್. ಆಮೇಲೆ ಗ್ಲಾಸ್ ಸ್ಟ್ರಾಂಗ್, ಇದು ವೈಸರ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಫೈಬರ್ ಗ್ಲಾಸ್ ಅಂತ ಹೇಳಿದ್ದಾರೆ, ಸ್ಟ್ರಾಂಗ್, ಲೈಟ್ ವೈಟ್ ಅಂಡ್ ಫೈಬರ್ ಗ್ಲಾಸ್ ಅಂತ. ಆಮೇಲೆ ರಿಮೂವೇಬಲ್ ಪೀಕ್. ಸೊ ನೀವು ಇದನ್ನೇನು ನೋಡ್ತಾ ಇದ್ದೀರಾ, ಇದನ್ನ ರಿಮೂವ್ ಮಾಡ್ಕೊಂಡು ಟೂರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಬೇಸಿಕಲಿ ಇದು ಡ್ಯೂಯಲ್ ಸ್ಪೋರ್ಟ್ ಹೆಲ್ಮೆಟ್. ಮತ್ತೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ವೆಂಟಿಲೇಷನ್. ನೀವು ಇಲ್ಲೆಲ್ಲ ನೋಡ್ತಾ ಇದ್ರೆ ಫುಲ್ ಓಪನ್ ಇದೆ ನೋಡಿ, ಇಲ್ಲೆಲ್ಲ. ಸೊ ಏನಾಗುತ್ತೆ, ನೀವು ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಗಾಳಿ ಹೊಡೆಯೋದು ಜಾಸ್ತಿ ಆಗುತ್ತೆ. ಸೊ ಬ್ಯಾಕ್ ಗ್ರೌಂಡ್ ನ ಇಗ್ನೋರ್ ಮಾಡಿ. ಸೊ ಎಲ್ಲ ಅಲ್ಲಲ್ಲೇ ಡಂಪ್ ಮಾಡಿದ್ದೀನಿ. ಸೊ ಏನಾಗುತ್ತೆ, ನೀವು ಇಲ್ಲಿ ಫುಲ್ ಸ್ವಲ್ಪ ಶಾರ್ಟ್ ಆಗಿದ್ರೆ, ಇದು ವೆಂಟಿಲೇಷನ್ ಜಾಗ ತುಂಬಾ ಕಮ್ಮಿ ಇದ್ರೆ ನಿಮ್ಗೆ ಹೆಲ್ಮೆಟ್ ಬ್ಯಾಕ್ ಪುಲ್ ಮಾಡುತ್ತೆ. ಓಕೆನಾ? ಸೊ ನಿಮ್ಗೆ ರೈಡಿಂಗ್ ಕಂಫರ್ಟೇಬಲ್ ಆಗಿರೋದಿಲ್ಲ, ಥ್ರೂಔಟ್ ರೈಡಿಂಗ್ ನೀವು ಸಫರ್ ಮಾಡ್ತಾ ಇರ್ತೀರಾ. ಸೊ ಹೀಗಾಗಿ ಇದನ್ನ ಮ್ಯಾಕ್ಸಿಮಮ್ ವೆಂಟಿಲೇಷನ್ ಅಂತ ಕೊಟ್ಟಿರೋದು. ಅದು ಬಿಟ್ರೆ ನಿಮ್ಗೆ ಈ ಬಟನ್ ಸಿಸ್ಟಮ್ ಹೇಳಿದ್ನಲ್ಲ ನಾನು, ಇಲ್ಲೊಂದು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಲಿಫ್ಟ್ ಇಟ್, ಈ ತರ ಲಿಫ್ಟ್ ಮಾಡಿ ಓಪನ್ ಮಾಡ್ಬೋದು. ಸೊ ಇದು ಅಡ್ವಾಂಟೇಜ್ ಏನ್ ಗೊತ್ತಾ, ನಿಮ್ಗೆ ವೈಸರ್ ಸೌಂಡ್ ಬರೋದಿಲ್ಲ. ಸೊ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಒಂದು ಕ್ಲಿಕ್ಕಲ್ಲಿ ಕಂಪ್ಲೀಟ್ ಆಗಿ ಕೂತ್ಕೊಳುತ್ತೆ. ಮತ್ತೆಲ್ಲೂ ನೀವು ನೋಡ್ತಾ ಇರ್ಬೋದು ಏರ್ ಗ್ಯಾಪ್ ಇರೋದಿಲ್ಲ, ವಿಂಡ್ ನಾಯ್ಸು ಎಲ್ಲ ತೀರಾ ಕಮ್ಮಿ ಈ ಹೆಲ್ಮೆಟ್ ಅಲ್ಲಿ. ಸೊ ಇಲ್ಲಿ ಇಂಟೇಕ್ ಇದೆ, ಹಾಗೂ ಮೇಲೇನು ಇಂಟೇಕ್ ಇದೆ. ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಕಾಣಿಸುತ್ತಾ? ಸೊ ಪ್ರತಿಯೊಂದು ಇದೆ. ಈವನ್ ಎಕ್ಸಿಟ್ ವೆಂಟಿಲೇಷನ್ಸ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಗ್ರಾಫಿಕ್ ಅಂದ್ರೆ ಬೇಸಿಕಲಿ ನನ್ನ ಗಾಡಿಗೆ ಮ್ಯಾಚ್ ಆಗೋ ತರ ಹೆಲ್ಮೆಟ್ ಬೇಕಿತ್ತು. ಇದರಲ್ಲಿ 3 ಆಪ್ಷನ್ಸ್ ಬರುತ್ತೆ: ಬ್ಲ್ಯಾಕ್, ವೈಟ್, ಗ್ರೇ. ಆಮೇಲೆ ಬ್ಲ್ಯಾಕ್ ಅಂಡ್ ಗ್ರೇ, ಟೋಟಲಿ ಬ್ಲ್ಯಾಕ್. ಸೊ ನನಗೆ ತುಂಬಾ ಕ್ಲೋಸ್ ಆಗಿ ನನ್ನ ಗಾಡಿಗೆ ಮ್ಯಾಚ್ ಆಗಿರೋದು ಬ್ಲ್ಯಾಕು. ಸೊ ಅದಕ್ಕೆ ನಾನು ಇದೇ ಹೆಲ್ಮೆಟ್ನ ಆಪ್ಟ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ನೀವೇನು ಸ್ಟಿಕ್ಕರ್ ಕಾಣಿಸ್ತಾ ಇದೆ, ಇದನ್ನ ರಿಮೂವ್ ಮಾಡಬೇಕು. ಇಲ್ಲ ಅಂದ್ರೆ ಯೂಸ್ ಮಾಡ್ಲಿಕ್ಕಾಗಲ್ಲ. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈ ಸ್ಟಿಕ್ಕರ್ನ ರಿಮೂವ್ ಮಾಡ್ತಿರ್ಬೇಕಾದ್ರೆ.
ನೆಕ್ಸ್ಟ್ ನಮ್ಮ ಸನ್ ವೈಸರ್ನ ಈಗ ಇದನ್ನು ತೆಗೆಯೋಣ. ಈಗ ವೇರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ನಿಮ್ಗೆ ಇಲ್ಲಿ ಮ್ಯಾಗ್ನೆಟಿಕ್ ರಿಲೀಸ್ ಬರುತ್ತೆ. ಇಲ್ಲಿ ನೋಡಿ, ಇದು ಮ್ಯಾಗ್ನೆಟಿಕ್. ನೀವು ಜಸ್ಟ್ ಹಿಂಗೆ ಫಿಟ್ ಮಾಡಿಬಿಟ್ಟು ಇದು ಬಿಟ್ರೆ ಇದು ಮ್ಯಾಗ್ನೆಟಿಕ್ ಇಲ್ಲಿ ಕೂತ್ಕೊಂಡು ಬಿಡುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ಬೋದು, ಈ ರೆಡ್ ಕಲರ್ ಇದೆ ಅಲ್ವಾ, ಇದು ಮ್ಯಾಗ್ನೆಟಿಕ್. ಸೊ ಲಾಕ್ ಆಗಿಬಿಡುತ್ತೆ. ಸೊ ಜಸ್ಟ್ ಲಿಫ್ಟ್ ಮಾಡಿ ಫುಲ್ ಡೌನ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿರ್ಬೋದು, ಫುಲ್ ಸ್ನಗ್ ಫಿಟ್ ಆಗಿದೆ. ಹೊಸದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಏನು ತಲೆಗೆ ಹಾಕೊಂಡು ಹಿಡ್ಕೊ. ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಹೆಡ್ ಸೈಜಿಗೆ ಬಂದು ಕೂತ್ಕೊಳ್ಳುತ್ತೆ. ಮತ್ತೆ ಟೋಟಲಿ ಹೇಗೆ ಈ ಹಿಮಾಲಯನ್ಗಿದೆ ಅಲ್ವಾ, ನಂದು ಗ್ರಾನೈಟ್ ಬ್ಲ್ಯಾಕ್. ಸೊ ಗ್ರಾನೈಟ್ ಬ್ಲ್ಯಾಕಿಗೆ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಖುಷಿ ಇದೆ ನನಗೆ ಈ ಹೆಲ್ಮೆಟ್ ನ ತಗೊಂಡಿರೋದು. ಬಟ್ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಔಟ್ ಆಫ್ ಬಜೆಟ್ ಆಯಿತು. ಬೇರೆ ಹೆಲ್ಮೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಆಕ್ಸೆಸರೀಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಸ್ವಲ್ಪ ಬೇಗ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ತಗೊಂಡಿರೋದ್ರಿಂದ ನಾನು ಈ ಹೆಲ್ಮೆಟ್ನ ಚೂಸ್ ಮಾಡಿದ್ದೀನಿ. ಈಗ ಎಮರ್ಜೆನ್ಸಿ ಪುಲ್ ಅಂತ ಇದೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಪುಲ್ ಅಂತ, ಎಮರ್ಜೆನ್ಸಿ ಪುಲ್. ಓಕೆನಾ? ಸೊ ಇಲ್ಲಿ ನೋಡಿ ಎಮರ್ಜೆನ್ಸಿ ಪುಲ್. ನಾವು ಬೇಸಿಕಲಿ ಏನಾದರೂ ರೈಡ್ ಹೋಗ್ತಿರ್ಬೇಕಾದ್ರೆ ಏನಾದರೂ ಇಂಜರೀಸ್ ಆಯ್ತು, ಎಲ್ಲೋ ಬಿದ್ವಿ, ಏನೋ ಆಯ್ತು, ಸೊ ಸಡನ್ ಹೆಲ್ಮೆಟ್ ತೆಗೆದು ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಹೀಗಾಗಿ ಫಸ್ಟ್ ಇದನ್ನ ಪುಲ್ ಮಾಡಿದ್ರೆ, ಹಿಂಗೆ ಇಟ್ಕೊಂಡು ಜೋರಾಗಿ ಪುಲ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಸೊ ಆಮೇಲೆ ಸ್ಲೋಲಿ ಹೆಲ್ಮೆಟ್ನ ತೆಗಿಬೋದು. ಯಾಕಂದ್ರೆ ಇದು ಟೋಟಲಿ ಸ್ನಗ್ ಫಿಟ್ ಇರೋದ್ರಿಂದ ನಾನು ಅನ್ಕೊಂಡಿರೋದು ಏನಪ್ಪಾ ಅಂತ ಹೇಳಿದ್ರೆ, ಸಪೋಸ್ ಇಂಜರಿ ಆಗಿದೆ, ಸೊ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಚಾನ್ಸಸ್ಗಳನ್ನ ತಗೊಂಡೇ ಇರೋದಕ್ಕೆ ಈ ಆಪ್ಷನ್ ನ ಕೊಟ್ಟಿದ್ದಾರೆ. ಟೋಟಲ್ ರಿವ್ಯೂನ ಹೆಲ್ಮೆಟ್ಟಿನ ಒಂದಷ್ಟು ರೈಡ್ಗಳು ಹೋದ್ಮೇಲೆ ನಾನು ಹೇಳ್ತೀನಿ ವರ್ತ್ ಇದೆಯೋ ಇಲ್ವಾ ಅಂತ. ನನ್ಗೆ ತಿಳಿದಿರೋ ಪ್ರಕಾರ ಟೋಟಲ್ ಆಗಿ ವರ್ತ್ ಇದೆ. ಆಮೇಲೆ ನಾನು ಪಿನ್ಲಾಕ್ 70 ಅಂತ ಹೇಳಿದ್ದೆ, ಅದು ಇಲ್ಲಿ ಮೆನ್ಷನ್ ಇಲ್ಲಿ ಇದೆ ನೋಡಿ, ಪಿನ್ಲಾಕ್ 70 ಅನ್ನೋದು ಕಾಣಿಸ್ತಿರ್ಬೋದು ಇಲ್ಲಿ, ಪಿನ್ಲಾಕ್ 70. ಸೊ ಇದು ಈ ವೈಸರ್ನ ಹಿಂಗೆ ಹಾಕಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಈ ಚಳಿಗಾಲದಲ್ಲಿ ಇಲ್ಲ ಮಳೆಗಾಲದಲ್ಲಿ ಒಂಥರ ಫಾಗ್ ತರ ಕೂತ್ಕೊಳ್ಳುತ್ತೆ. ಈಗ ನಾವೀಗ ಪಿನ್ಲಾಕ್ 70 ಹಾಕಿರೋದ್ರಿಂದ ಏನಾಗುತ್ತೆ, ಸೊ ಅದು ಅವಾಯ್ಡ್ ಆಗುತ್ತೆ. ಅದು ಅವಾಯ್ಡ್ ಆಗಿಬಿಟ್ಟು ನಿಮಗೆ ರೋಡ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಓವರ್ ಆಲ್ ಆಗಿ ಬಜೆಟ್ ಸ್ವಲ್ಪ ಮೀರಿರೋದು, ಬಟ್ ಹೆಲ್ಮೆಟ್ ಕ್ವಾಲಿಟಿ ವೈಸ್, ಸೇಫ್ಟಿ ವೈಸ್ ಎಲ್ಲ ಚೆನ್ನಾಗಿದೆ. ಅಪ್ಡೇಟೆಡ್ ಹೆಲ್ಮೆಟು. ಸೊ ಇದ್ರ ಬಗ್ಗೆ ಜಾಸ್ತಿ ಈಗ ರಿವ್ಯೂ ಕೊಡೋದಕ್ಕಾಗೋದಿಲ್ಲ, ನಾನು ಯೂಸ್ ಮಾಡ್ತಾ ರಿವ್ಯೂ ಕೊಡ್ತೀನಿ. ನಂಗೆ ಇನ್ನೊಂದು ಇದ್ದಿದ್ದ ಕನ್ಸನು ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡಬೇಕು ಅನ್ನೋದು. ಬಟ್ ನನ್ನ ಪ್ರೀವಿಯಸ್ ಹೆಲ್ಮೆಟ್ನ ನೀವು ನೋಡಿದ್ರೆ ಇಲ್ಲೇ ನಾನು ಬ್ಲೂ ಆರ್ಮರ್ ಅವರ ಚಿನ್ ಸ್ಟ್ರಾಪ್ ಇದೆ ಅಲ್ವಾ, ಅದನ್ನ ಇಲ್ಲಿ ಅಂಟಿಸಿದ್ದೆ ವಿತ್ ಅವ್ರದ್ದೇ 3M ಟೇಪ್ ಬರುತ್ತೆ. 3M ಟೇಪ್ ಜೊತೆ ಹಾಗೂ ಬಿಟ್ಟು ನಾನು ಅನ್ಸಿದ್ದೆ. ಸೊ ನನ್ಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನ್ಸ್ತಿರ್ಲಿಲ್ಲ. ಕಂಫರ್ಟೇಬಲ್ ಅನ್ನೋದಕ್ಕಿಂತ ಇಲ್ಲಿ ನಮ್ಗೆ ಒಂದಷ್ಟು ಆಪ್ಷನ್ಗಳು ಬರುತ್ತಲ್ವಾ, ಇದು ವೆಂಟಿಲೇಷನ್ ಕ್ಲೋಸ್ ಮತ್ತೆ ಆನ್ ಮಾಡೋದು. ಸೊ ಆ ಆಪ್ಷನ್ ನ ಯೂಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಚಿನ್ ಸ್ಟ್ರಾಪ್ ಫ್ಯಾಬ್ರಿಕ್ ಮಟೀರಿಯಲ್ದು ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಅದನ್ನ ಹಾಕ್ಬಿಟ್ಟು ಯೂಸ್ ಮಾಡಿ ಒಂದೆರಡು ರೈಡ್ಗಳನ್ನ ಹೋಗ್ತೀನಿ, ಆಮೇಲೆ ಒಂದು ಅಪ್ಗ್ರೇಡ್ ಆಗ್ತೀನಿ. ಸೊ ಇದರ ಟೋಟಲ್ ಮೋಟೋ ಬ್ಲಾಗಿಂಗ್ ಸೆಟಪ್ನ ನಾನು ಶೀಘ್ರದಲ್ಲಿ ನಿಮಗೆ ತಂದು ಕೊಡ್ತೀನಿ. ನೀವು ಮಾಡಬೇಕಾಗಿರುತ್ತೆ ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಟೇ ಟ್ಯೂನ್ ಫಾರ್ ನ್ಯೂ ಅಪ್ಡೇಟ್ಸ್ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬೈ.